ಇದುವರೆಗಿನ ಈ ತಪಸ್ಸು ಈ ಭಕ್ತಿ ಅದು ಬರಿದಾಗದು. ಅದಕ್ಕಾಗಿ ನಿನ್ನನ್ನು ಅನುಗ್ರಹಿಸುವುದಕ್ಕೆ ಇದು ಈ ಕಂಕಾಲಾಸ್ತ್ರ. ಆದರೆ ನೆನಪಿಟ್ಟದ ಮಗನೇ, ಕಾಲಕಾಲನಿಗೆ ಸಂಬಂಧಪಟ್ಟಂತಹ ಕಂಕಾಲಾಸ್ತ್ರವನ್ನು ಅನುಗ್ರಹ ಮಾಡ್ತಾ ಇದ್ದೆ. ಪ್ರಜೆಗಳನ್ನು ಪೊರೆಯುವಂತ ನನಗೆ ಆಯುಧದ ಅಗತ್ಯವೂ ಇದೆ ಅಂತ ನೀನು ತೋರಿಸಿಕೊಟ್ಟ. ಇದು ನಾನು ಪ್ರಯೋಗಿಸಿದಾಗೆಲ್ಲ ಪ್ರಯೋಜನಕ್ಕೆ ಬರ್ತದ? ನಿನಗೆ ಪ್ರಯೋಜನಕ್ಕೆ ಬರುತ್ತದೆ. ಹಾಗೆಂದು ಸದುದ್ದೇಶಕ್ಕಾಗಿಯೇ ಬಳಸಬೇಕು. ಸದುದ್ದೇಶವನ್ನು ಇರಿಸಿಕೊಂಡು ಈ ಅಸ್ತ್ರವನ್ನು ನೀ ಬಳಸಿದೆಯಾದಲ್ಲಿ ನಿನಗೆ ಯಶಸ್ಸು ಉಂಟಾಗ್ತದೆ ಮಗ. ಮಹಾಸ್ತ್ರವನ್ನು ಬಳಸುವಂತ ಅಗತ್ಯ ಇಲ್ಲದೇ ಇರಲಿ ಅಂತ ಒಂದು ಅವಶ್ಯಕತೆ ಬಾರದೇ ಇರಲಿಕ್ಕೆ ಮಹಾಸ್ತ್ರಗಳೆಲ್ಲ ಯಾಕೆ ಅವನ ಬತ್ತಳಿಕೆಯಲ್ಲಿ ಉಂಟು ಮತ್ತೊಬ್ಬನನ್ನು ಭಯ ಹುಟ್ಟಿಸುವುದಕ್ಕೆ ವಿನಃ ಪ್ರಯೋಗ ಮಾಡಲಿಕ್ಕೆ ಲೋಕ ನಾಶ ಆಗಿ ಹೋದಿ. ಆದ್ರಿಂದ ಅಂತ ಒಂದು ಸನ್ನಿವೇಶ ಒದಗದಿರಲಿ ಎಂಬ ಹಾಗೆ ನೀವು ಅನುಗ್ರಹ ಮಾಡಬೇಕು. ಅನುಗ್ರಹ ರೂಪವಾಗಿ ವರಪ್ರಸಾದವಾಗಿ ಮಂತ್ರಾಸ್ತ್ರಗಳನ್ನು ಪಡೆದುಕೊಂಡಲ್ಲಿ ನಂತರ ಅದನ್ನು ಉಪಯೋಗಿಸುವವನ ಕೈಯಲ್ಲಿ ಇರುವುದು. ಹೊಣೆಯರಿತು ವ್ಯವಹರಿಸುವೆ. ಹಾಗಾಗಿ ಅಲ್ಲ ನನಗೆ ಕೊಟ್ಟದ್ದು, ಉಳಿದವರಿಗೆ ಅನುಗ್ರಹ ಮಾಡ್ತೀಯ. ಆದ್ದರಿಂದ ಆ ಹೊಣೆಯನ್ನು ಅರಿತು ವ್ಯವಹರಿಸು. ಮಂಗಳವಾಗುತ್ತದೆ. ಧನ್ಯವಾದ. ನಾನು ಹೋಗುವಾಗ ಹೇಗಿತ್ತು ನಮ್ಮ ನಗರ? ಸುಂದರ ನಗರ, ಪ್ರಾಚೀನ ಬರಹಿ, ನನ್ನ ಅಪರಿಮಾಣವಾದಂತಹ ನಗರ. ಅಭಿಮಾನದಲ್ಲಿ ಅಷ್ಟು ಚಂದವಾಗಿ ಹುಡ್ತಾ ಇದ್ದೆ ನಾನು. ಆ ನಗರ ನೋಡಿ ನಾನು ತಪಸ್ಸಿಗೆ ಹೋದದ್ದು. ತಪಸ್ಸಿನಲ್ಲಿ ಎಷ್ಟು ಕಾಲ ತೊಡಗಿದೆ ಅಂತ ಗೊತ್ತಿಲ್ಲ. ತಪಸ್ಸು ಪೂರೈಸಿ ಬರ್ತೇನೆ, ನನಗೆ ದಾರಿಯೇ ಸಿಗುವುದಿಲ್ಲ. ಅಂದ್ರೆ ದಾರಿಯೇ ಇಲ್ಲ ಅಂತ ಅರ್ಥ. ಎಲ್ಲಿ ನೋಡಿದ್ರು ಕಾಳೆ, ಎಲ್ಲಿ ನೋಡಿದ್ರು ಕಾಳೆ, ಎಲ್ಲಿ ನೋಡಿದ್ರೆ ಕೈ ಕಾಲಿಗೆ ತಡಕುವಂತ ಬಡ್ಡಿ ವೃಕ್ಷರಾಜಿಗಳು. ಈ ಕಾಡಿಷ್ಟೆಲ್ಲ ಬೆಳೆಯುವಾಗ ಇವನಲ್ಲಿ ಹೋಗಿ ಮಲಗಿದ್ರು ಅಂತ. ಕಾಡು ಇರ್ಬಹುದಾ? ಕಾಡು ಇರಬಾರ್ದು ಅಂತಲ್ಲ, ಇರಬೇಕು. ಜನಜೀವನಕ್ಕೆ ಬೇಕಾದಷ್ಟೇ ಕಾಡಿರ್ಬೇಕು. ಅದಕ್ಕಿಂತ ಕಾಡು ಅಧಿಕವಾಯಿತು ಅಂತಾದ್ರೆ ನಾಡು ಉಳಿಲಿಕ್ಕೆ ಸಾಧ್ಯ ಉಂಟ? ಈಗ ಆದದ್ದು ಹಾಗೆ ಅಲ್ವ? ನಡೆದಾಡೋದಕ್ಕೆ ಸಾಧ್ಯವಿಲ್ಲ. ಕಾಡು ಬೇರೆ, ಕಾಡಿನಲ್ಲಿ ವಾಸಕ್ಕೆ ತೊಡಗಿದಂತಹ ಹಿಂಸ್ರ ಪಶುಗಳು, ಹುಲಿ, ಸಿಂಹ, ಕರಡಿ, ಆನೆಗಳೇ ಮೊದಲಾದ ಮೃಗಗಳು. ಜನಜೀವನಕ್ಕೆ ಇದಕ್ಕಿಂತ ದೊಡ್ಡ ತೊಡಕೆ ಅಂತ ದುಡ್ಡು. ಇನ್ನು ನಾಗರಿಕವಾದಂತಹ ಜೀವನವನ್ನು ಸಾಗಿಸುವುದು ಹೇಗೆ ನಗರದಲ್ಲಿ? ಆದ್ರಿಂದ ಸಾವಕಾಶವಲ್ಲ, ಕೂಡುದು. ಈ ಕಾಡು ಇರಬಾರದು, ಇದರ ನಾಶ ಆಗಲೇಬೇಕು. ಕಾಡು ನಾಶ ಮಾಡುವುದೇ, ಮತ್ತೆ ಬೇಕಾದಾಗ ಕಾಡು ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯ ಉಂಟು. ಒಮ್ಮೆ ಸಂಪೂರ್ಣ ನಾಶ ಆಗಲಿ, ಆಮೇಲೆ ಎಷ್ಟೆಷ್ಟು ಕಾಡು ಬೇಕು ಅಲ್ಲೆಲ್ಲ ಮೀಸಲು ಕಾಡು ಅಂತ ಬೇರೆ ಬೇರೆ ನಾವು ನಿರ್ಮಾಣ ಮಾಡೋಣ. ಹೌದು, ನಮ್ಮ ನಗರ ಜೀವನಕ್ಕೆ ಬೇಕಾದಷ್ಟೇ ಕಾಡು ಇರಬೇಕು, ಅದಕ್ಕಿಂತ ಹೆಚ್ಚಿರಬಾರದು. ಅದಕ್ಕಾಗಿ ಯಾರಲ್ಲೇ ಏನ್ ನೋಡ್ತಾ ಇದ್ದೀರಿ? ಒಂದು ಹೀಗೆ ಹಿಡೀರಿ ಕೊಡಲಿ, ಮರಗಳನ್ನು ತುಂಡರಿಸಿ, ಮಣ್ಣಿಗಳನ್ನು ಕೆತ್ತಸೈರಿ, ಈ ಕಾಡನ್ನು ಸರ್ವನಾಶ ಮಾಡಿ ಅರಣ್ಯ ಬೇಡ, ನಗರವೇ ಬೇಕಾದದ್ದು. ಹೊಸ ಹೊಸ ಕಟ್ಟಡ ಎಲ್ಲ ಕಟ್ಟಲಿಕ್ಕುಂಟು ನಮಗೆ. ಆದ್ರಿಂದ ಬಡಿಗ ಭೂರಿ ಚಿಂತೆಯ ನಾನು ವನದೇವಿ ಮತ್ತಿರವೇ ಕ್ರೂರತನ
मेरी गई ವನದೇವತೆಯಾದಂತಹ ನಾನು ಸ್ತ್ರೀ ರೂಪವನ್ನಂತೂ ಈ ಧರೆಯಲ್ಲಿ ಕಾಣಿಸಿಕೊಳ್ಳುವ ಪ್ರಸಂಗವೂ ಒದಗಿ ಬಂತಲ್ಲ. ಧನ್ವಂತರಿಯ ದಿವ್ಯಾನುಗ್ರಹದಿಂದ ದಿವ್ಯ ಔಷಧಿಯಿಂದ ಕೂಡಿದಂತಹ ಈ ವನವನ್ನೇ ಅದು ಕಡಿಯುತ್ತಾ ಒಬ್ಬ ಮುಂದುವರಿಯುತ್ತಾ ಇದ್ದಾನೆ. ಈ ರೀತಿಯಾಗಿ ಮುಂದುವರಿದರೆ ಈ ಲೋಕದ ಈ ಜೀವಿಗಳೆಲ್ಲ ಬದುಕುವುದಕ್ಕೆ ಸಾಧ್ಯ ಉಂಟೆ? ಹಾಗಾದ್ರೆ ಅವನ ಬಳಿಗೆ ಹೋಗಿ ಅವನಿಗೆ ನೀತಿಯ ಮಾತುಗಳು ಹೇಳದೆ ಒಳ್ಳೆಯದು ಅಂತ ಕಾಣ್ತಾ ಇದೆ. ಅವನ ಬಳಿಗೆ ಹೋಗ್ತೇನೆ. ನಾನೇ ನಿನ್ನ ತಡೆಯುತ್ತಾ ಇದ್ದೇನೆ. ನನ್ನನ್ನು ತಡೆಯುವುದು ಹೌದಯ್ಯ. ಯಾಕೆ? ಒಪ್ಪು, ವಸ್ತ್ರ, ವಾಕ್ಯ, ವಿದ್ಯಾ, ವಿನಯ ಹೀಗೆ ಪಂಚಾಂಗದಿಂದ ನಿತ್ಯ ಯೋಗ್ಯತೆಯನ್ನು ತಿಳಿದುಕೊಳ್ಳಕ್ಕೆ ಸಾಧ್ಯವಾಗದಾಯ್ತಲ್ಲ. ಅಯ್ಯ, ಆದ್ರೆ ಈ ಚೆನ್ನಾಗಿ ಯೋಚನೆ ಮಾಡು. ದಿವ್ಯ ಔಷಧಿಯಿಂದ ಕೂಡಿದಂತಹ ಈ ವನವನ್ನು ನಾಶ ಮಾಡುತ್ತಾ ಮುಂದುವರಿದ್ರೆ ಇದು ತಪ್ಪಾಗ್ತದೆ. ಸರಿಯಲ್ಲ, ಸರಿಯಲ್ಲ. ನೀವೇ
ಪಾಲನಾಕರ್ತೃವಾದಂತಹ ನಾರಾಯಣ ಬರಬೇಕು. ಹ್ಮ್ ಬ್ರಹ್ಮದೇವನಂತೂ ಬರಲಾರ. ಯಾಕೆ? ನನಗೆ ಅವನ ಬಗ್ಗೆ ಮನಸ್ಸಿನ ಮೂಲೆಯಲ್ಲಿ ಒಂದು ಮನ ಕಷಾಯ ಉಂಟು. ಹೌದಾ? ಹೆಣ್ಣಾದಂತಾನೆ ಹ್ಮ್ ಗಂಡುಸರಲ್ಲ. ಆ, ಹೆಣ್ಣಾದ ನೀನು ಈ ಕಾಲಕ್ಕೆ ತಡೆಯುತ್ತಾ ಇದ್ಯ. ಹ್ಮ್ ತಡೆ ಗಂಡಸರೆಲ್ಲ ಬೇಡ ಬೇಡ ಅಂತ ಹಿಂದೆ ಉಳಿದ್ದಾರೆ. ಹೆಣ್ಣಾದ ನಾನೇ ಈಗ ಮುಂದೆ ಬಂದೆ. ಇನ್ನ ಕಂಠ ಮಾತ್ರ ಆ, ಒಳ್ಳೆ ಕಂಠವೇ. ಹ್ಮ್ ನನಗೆ ಮಾತ್ರ ಕಂಠ ಕಾಯ್ತು. ಏನ್ ಮಾಡ- ಹೇಳಿ ಹ್ಮ್ ಆದ್ರೆ ಹ. ನನ್ನನ್ನು ತಡೆದು ವಿಚಾರಿಸುವಂತಹ ಪಾರುಪತ್ಯ, ಈ ಅರ್ಹತೆ, ಈ ಯೋಗ್ಯತೆ, ಈ ಸ್ಥಾನಮಾನ ಲೋಕದಲ್ಲಿ ನಿನಗೆ ಕೊಟ್ಟವರಾದ ಯಾರು? ಅಯ್ಯ ಸಕಲ ಕಾಮನಗಳನ್ನು ಸಕಲ ಕಾರಣಗಳನ್ನು ಒಲಿಯುವವರು, ಸಕಲ ಕಾರಣಗಳನ್ನು ಒಲಿಯುವವರು ವನದೇವಿಯಾನು. ಸಕಲ ಕಾರಣಗಳ ಪೊರೆಯುವವಳು ನಿಯತಿಯನ್ನು ಹನನಗೈಯುವರೆ ಅಯ್ಯ ಅದೆಲ್ಲ ರಾಶಿ ಹಾಕಿ ಬೆಂಕಿ ಕೊಡಿ. ಯಾವುದನ್ನು? ಮರ ಹಾ ಗೊತ್ತಾಯ್ತು ನನಗೆ. ಅದಕ್ಕಾಗಲಿ ವರ್ಚಸ್ಸು ನಿನಗೆ ಸರಿ ಸಮಾನವಿಲ್ಲ ಅಂತ ನಿನ್ನ ನಡೆ ನುಡಿಯಿಂದ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಅದೇ ನಾನು ಯಾರು ಅಂತ ವಿಚಾರಿಸ್ತಾ ಇದೆಯಲ್ಲ, ನನ್ನನ್ನು ತಡೆಯುವವಳು ಯಾರೇ ನೀನು? ಅಯ್ಯ ಬೇರೆ ಯಾರೂ ನಾನಲ್ಲ, ಈ ವನ ದೇವಿಯೇ ನಾನಾಗಿದ್ದೇನೆ. ವನದೇವ. ಸ್ತ್ರೀ ರೂಪವನ್ನು ಅಂತ ನಿನ್ನ ಬಳಿಗೆ ನಾನು ಬಂದೆ.
ಬಂದಿದ್ದೇನೆ. ಈಗ ನಾನು ಮರ ಕಡಿದ್ರೆ ನಿನಗೆ ನಷ್ಟ ಅಂತಂದೆ. ಅಯ್ಯ, ನೀನು ಮರ ಕಡಿದ್ರೆ ಹಾ. ನನಗೇನು ನಷ್ಟ ಆಗುದಿಲ್ಲ. ಆದ್ರೆ ಲೋಕದ ಜೀವರಾಶಿಗಳಲ್ಲಿ ಹೇಗೆ ಬದುಕುತ್ತಾ ಇದ್ದಾರೆ ಚೆನ್ನಾಗಿ ಯೋಚನೆಯನ್ನು ಮಾಡು. ಈ ಗಿಡ ಮೂಲಿಕೆಯಿಂದ ಕುಡಿದ ದಿವ್ಯ ಔಷಧಿಯಿಂದ ಜನರೆಲ್ಲರೂ ಚೇತರಿಸಿಕೊಳ್ತಾರೆ. ಹಾಗೆ ಪ್ರಾಣಿಗಳು ಪಕ್ಷಿಗಳೆಲ್ಲ ಬದುಕಿಕೊಳ್ಳುತ್ತವೆ. ಹಾಗಿರುವಾಗ ದಿವ್ಯ ಔಷಧದಿಂದ ತುಂಬಿರುವಂತಹ ಈ ವನವನ್ನು ದಾನ ಮಾಡ್ತಾ ಮುಂದುವರೆದ್ರೆ ಇದು ಸರಿಯಲ್ಲ. ನಿನಗೆ ಕೋಪವು ಸರಿಯಲ್ಲ. ಜೀವರಾಶಿಗಳಿಗೆ ಕಷ್ಟವಾಗುತ್ತದೆ. ಕಷ್ಟವಾಗ್ತದೆ. ಇದು ಮಾನವ ಲೋಕ, ಹೌದು. ಮೃಗಗಳ ಲೋಕ ಅಲ್ಲ. ಆಹಾ. ಮಾನವರು ಮೊದಲು ಸೌಖ್ಯದಲ್ಲಿ ಬದುಕಬೇಕು. ಹೌದು. ಮತ್ತೆ ಉಳಿದ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಶ್ರಯ. ಹ್ಮ್. ನೀನು ಮರ ವಿಪುಲವಾಗಿದ್ರೆ ಬೇಕಾದಷ್ಟು ದುಷ್ಟ ಮೃಗಗಳಿರ್ತದೆ, ಹಾ. ಪಕ್ಷಿಗಳು ಗೂಡು ಕಟ್ಟಿ ಜೀವನ ಮಾಡ್ತದೆ ಅಂತ ಹೇಳೋದಲ್ವಾ. ಹಾ. ನಿನ್ನ ಮೃಗ ಪಕ್ಷಿ ಎಲ್ಲ ಬೇಕಾದದ್ದು ಆಮೇಲೆ ಮೊದಲು ಮಾನವನಿಗೆ ಜನವಾಸಕ್ಕೆ ಯೋಗ್ಯವಾದಂತಹ ವಸತಿ ಆಗ್ಬೇಕು. ಹೌದೇ? ನಾನು ತಪಸ್ಸಿ ಹೋಗಿ ಬಹಳ ಕಾಲ ಕಳೆದಿದ್ದೆ. ಹಾ. ಬಂದು ನೋಡ್ತೇನೆ, ನಾಡೆಲ್ಲ ಕಾಡಾಗಿದೆ. ಹ್ಮ್. ಹಾಗಾದ್ರೆ ನಾವೆಲ್ಲಿ ಬದುಕಬೇಕು? ಹ್ಮ್. ಕಟ್ಟಿದ ಮನೆಯೆಲ್ಲ ಶಿಥಿಲವಾಗಿ ಬೀಳುವುದಕ್ಕೆ ತೊಡಗಿದೆ. ಹೌದೇ? ಇನ್ನು ಈ ಮನೆಯಲ್ಲ ಹೊಸ ರೀತಿಯ ಮನೆ ಕಟ್ಟಬೇಕು, ಕ್ಷೇಮದಲ್ಲಿ ಬದುಕಬೇಕು. ಬೇಕಾದ್ರೆ ಕಾಡು ಎಷ್ಟು ಬೇಕು ಅಷ್ಟನ್ನು ಆಮೇಲೆ ಬೆಳೆಸಿಕೊಳ್ತೇನೆ. ಓಹೋ, ಆ ಯೋಚನೆ ನಿನ್ನಲ್ಲಿ ಉಂಟು. ಹಾಗಾಗಿ ನಿನ್ನ ಮೃಗಗಳು, ನಿನ್ನ ಪಕ್ಷಿಗಳು ಅದೆಲ್ಲ ಆಮೇಲೆ ಮನುಷ್ಯ ಜೀವನಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಭೂಮಿಯಲ್ಲಿ ಮಾಡಲಿಕ್ಕಾಗಿ ಹೊರಟಂತಹ ಒಬ್ಬ ವಸುಮತಿ ಪಾಲಲ್ಲಿದ್ದೇನೆ. ಆದ್ರಿಂದ ತಡೆಯುತ್ತಾ ಉಳಿದೆ ಅಂತಾದ್ರೆ ನನ್ನ ಹೊರಟಂತ ನಾನು ಲಕ್ಷಿಸಿದಂತಹ ಕಾರ್ಯ ಇದನ್ನು ಅರ್ಧಕ್ಕೆ ಕೈ ಬಿಡ್ತೇನೆ ಅಂತ ಭಾವಿಸಬೇಡ. ನಾನು ಮರ ಕಡಿಯುವುದು ಬರ್ತದೆ. ಅವರ ಮನೆಯಲ್ಲಿ ರೋಗ ಬಂದಾಗ ಆ ದಿವ್ಯ ಔಷಧ ಅನುಗ್ರಹಿಸುವಂತಹ ಯೋಗ್ಯತೆ ಇರುವುದು ಈ ಧನ್ವಂತರಿಯ ದಿವ್ಯ ಔಷಧದಿಂದ, ಈ ಗಿಡ ಮೂಲಿಕೆಯಿಂದ. ಇಂತಹ ಗಿಡ ಮರಗಳಲ್ಲಿ ಕಡಿಯುತ್ತಾ ಮುರಿಯುತ್ತಾ ಮುಂದುವರೆದ್ರೆ ನಿನಗೆ ಆ ದೇವರೇ ಮುನಿಯುತ್ತಾರೆ. ಸರಿಯಲ್ಲ. ನಾವು ನಿರ್ಣಯ ವಿಷಯ ಕಾರ್ಯ ಕೈಗೊಂಡವನಿದ್ದೇನೆ. ತಾಳ್ಮೆಯಿಂದ ಸಹನೆಯಿಂದ ಕೇಳಿದ್ರೆ, ಔಷಧಿಯನ್ನು ನಾಶ ಮಾಡಿದ್ರೆ ಭವಿತವ್ಯದಲ್ಲಿ ಕಷ್ಟ ಒದಗಿದ್ದು ನನಗೆ ಎಚ್ಚರ ಕೊಡ್ತಾ ಇದ್ದೀನಿ. ಏನು ಭವಿತವ್ಯದ ಬಗ್ಗೆ ತೀರ್ಮಾನಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲದಿರುವಂತ ದೊರೆತ ಭಾವಿಸಬೇಡ. ಭವಿತವ್ಯದಲ್ಲಿ ಹೇಗಿರ್ಬೇಕು, ಈಗ ಹೇಗಿರ್ಬೇಕು, ಈಗ ಹೀಗಿದ್ರೆ ಭವಿತವ್ಯದಲ್ಲಿ ಹೇಗಿರ್ಬಹುದು ಎಂಬುದನ್ನು ಚಿಂತಿಸಿ ಹೊರಟವನಿದ್ದೇನೆ ನಾನು. ಹೌದೇ? ಔಷಧಿ ಅಂತ ಹೇಳ್ತೀಯಲ್ಲ, ಹೌದು. ಯಾರಿಗೆ ಬೇಕು ನೀನು ಔಷಧಿ? ಮನುಷ್ಯರಿಗೆ. ಮನುಷ್ಯ ಜೀವನಕ್ಕೆ ಯೋಗ್ಯವಾದಂತಹ ಪರಿಸರ ಬೇಕು. ಕಾಡೆ ಅಧಿಕವಾಯಿತು ಅಂತಂದ್ರೆ ಜನಜೀವನ ಹೇಗೆ? ಮೃಗ ಪಕ್ಷಿಗಳು ಹಾರಾಡುತ್ತಾ ನಮ್ಮ ಮನೆ ಮುಂದೆ ಬಂದು ಕುಳಿದ್ರೆ ಜೀವನ ಸಾಗಿಸುವುದು ಹೇಗೆ? ಹಾಗಾದ್ರೆ ಮೃಗಾಲಯ ತಾನಿತ್ತು, ಮನುಷ್ಯರ ವಸತಿ ಪಕ್ಷಿಗಳು ವಾಸಿಸಕ್ಕೆ ಬೇಕಲ್ಲ ಮರಗಿಡಗಳೆಲ್ಲ. ಆದ್ರಿಂದ ಹೇಳುದು ನಾನು ಏನು ವನನಾಶ ಮಾಡ್ತೇನೆ. ಒಂದು ವೇಳೆ ರೋಗ ರುಜಿನಿಗಳು ಬಾಧಿಸಿದ್ರೆ ಅದಕ್ಕೆ ಔಷಧಿ ಮಾಡ್ಲಿಕ್ಕೆ ನನಗೆ ಗೊತ್ತುಂಟು. ಹೌದಾ?